ರಾಯ್ ಟೀಸರ್ ಬಂದಾಗ ಇಂಟರ್ನೆಟ್ನಲ್ಲಿ ಒಂದು ರೀತಿ ಬೆಂಕಿನೇ ಹತ್ಕೊಂಡಿತ್ತು. ಎಲ್ಲವನ್ನೂ ಒಂದೇ ಒಂದು ಪದದಲ್ಲಿ ಹೇಳಬೇಕು ಅಂದ್ರೆ ಎಲೆಕ್ಟ್ರಿಫೈಯಿಂಗ್. ಸೊ ಮೊದಲನೇದಾಗಿ ಆ ಒಂದು ಫಸ್ಟ್ ರಿಯಾಕ್ಷನ್ ಹೇಗಿತ್ತು, ಆ ಒಂದು ಶಾಕ್ ಹೇಗಿತ್ತು ಅನ್ನೋದರ ಬಗ್ಗೆ ಮಾತಾಡೋಣ. ಇದು ಬರೀ ಒಂದು ಟೀಸರ್ ನೋಡಿದ ಅನುಭವ ಅಲ್ಲ, ಬದಲಿಗೆ ಇದೊಂದು ನೇರವಾದ ಇಮೋಷನಲ್ ಅಟ್ಯಾಕ್. ಇಲ್ಲಿ ಹೀರೋ ಅನ್ನೋ ಕಾನ್ಸೆಪ್ಟೇ ಇಲ್ಲ, ಬದಲು ಒಂದು ವಿನಾಶಕಾರಿ ಶಕ್ತಿ ಇದೆ. ಯಶ್ ಇಲ್ಲಿ ಕೇವಲ ಒಂದು ಪಾತ್ರ ಅಲ್ಲ, ಬದಲು ಪ್ರಕೃತಿಯ ಒಂದು ರೌದ್ರಾವತಾರದ ಹಾಗೆ ಕಾಣಿಸ್ತಾರೆ. ಇದು ಹೀರೋಯಿಸಂ ಬಗ್ಗೆ ಇರೋ ಕತೆ ಅಲ್ಲ, ಇದು ವಿನಾಶದ ಒಂದು ಮುನ್ನುಡಿ. ನೋಡಿ, ಇಲ್ಲಿರೋ ಪ್ರತಿಯೊಂದು ವಿಷಯವನ್ನ ಗಮನಿಸಿ. ಆ ಉರಿಯೋ ತರ ಕಾಣೋ ಗಡ್ಡ, ಆ ಕೂಲಿಂಗ್ ಗ್ಲಾಸ್, ಬಾಯಲ್ಲಿರೋ ಸಿಗಾರ, ಇವೆಲ್ಲ ಕೇವಲ ಸ್ಟೈಲ್ ಅಂತ ಅನ್ಕೋಬೇಡಿ. ಇವೆಲ್ಲವೂ ಒಂದು ಪ್ಲಾನ್ಡ್ ಬೆದ್ರಿಕೆಯ ಭಾಗಗಳು. ಪ್ರತಿಯೊಂದು ಡೀಟೇಲ್ ಕೂಡ ಅವನನ್ನ ಇನ್ನೂ ಹೆಚ್ಚು ಅಪಾಯಕಾರಿ ಅಂತ ತೋರಿಸುತ್ತೆ. ಇದು ರಾಕಿ ಭಾಯ್ ಪಾರ್ಟ್ 2 ತರ ಅಲ್ಲ. ಹಳೇ ರಾಕಿ ಅನ್ನೋದು ಹೋಗಿ ಅದಕ್ಕಿಂತ ಎಷ್ಟೋ ಪಟ್ಟು ಡೇಂಜರಸ್ ಆಗಿರೋ ಒಂದು ಹೊಸ ರೂಪ ಹುಟ್ಕೊಂಡಿದೆ. ಸೊ ಇದು ಕಂಟಿನ್ಯೂಯೇಷನ್ ಅಲ್ಲ, ಇದೊಂದು ಟ್ರಾನ್ಸ್ಫಾರ್ಮೇಶನ್. ಈ ಟೀಸರ್ ಕೇವಲ ನೋಡೋದಕ್ಕಲ್ಲ, ಇದನ್ನ ಅನುಭವಿಸ್ಬೇಕು. ಇದು ನಮ್ಮ ಎಲ್ಲ ಸೆನ್ಸಸ್ ಅಂದ್ರೆ ಇಂದ್ರಿಯಗಳ ಮೇಲೆ ನಡೆಯೋ ಒಂದು ಅಟ್ಯಾಕ್ ಇದ್ದ ಹಾಗೆ. ಆ ಬಿಜಿಎಂ ಅದನ್ನ ಕೇವಲ ಕಿವಿಯಲ್ಲಿ ಕೇಳೋಕ್ಕಾಗಲ್ಲ, ಅದನ್ನ ಎದೆ ಬಡಿತದಲ್ಲಿ ಫೀಲ್ ಮಾಡ್ಬೇಕು. ನೇರವಾಗಿ ಎದೆಗೆ ಗುದ್ದುತ್ತೆ, ನಮ್ಮ ಮೂಳೆಗಳಲ್ಲಿ ಅದು ವೈಬ್ರೇಟ್ ಆಡುತ್ತೆ. ಇದು ಬರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ವೇ ಅಲ್ಲ, ಇದು ಆ ಪಾತ್ರದ ಹಾರ್ಟ್ ಬೀಟ್. ಇನ್ನು ಸಿನಿಮಾಟೋಗ್ರಫಿ ಬಗ್ಗೆ ಹೇಳ್ಬೇಕು ಅಂದ್ರೆ ಪ್ರತಿಯೊಂದು ಫ್ರೇಮ್ ಕೂಡ ವಿಷಯದಲ್ಲಿ ಅದ್ದಿ ತೆಗೆದ ಪೇಂಟಿಂಗ್ ತರ ಇದೆ. ಇಲ್ಲಿನ ದೃಶ್ಯಗಳು ಬ್ಯೂಟಿಫುಲ್ ಆಗಿಲ್ಲ, ಬದಲಿಗೆ ಡೇಂಜರಸ್ ಆಗಿವೆ. ಅವು ನಮ್ಮನ್ನ ಸೆಳೆಯೋದಿಲ್ಲ, ಬದಲಿಗೆ ಒಂಥರ ಡಿಸ್ಟರ್ಬ್ ಮಾಡ್ತವೆ. ಇದು ಆರ್ಟ್ ಮತ್ತು ಕಮರ್ಷಿಯಲ್ ಅಂಶಗಳ ಒಂದು ಪರ್ಫೆಕ್ಟ್ ಕಾಂಬಿನೇಷನ್. ಒಂದು ರಾ ಪವರ್ ಅನ್ನ ಎಷ್ಟು ಸ್ಟೈಲಿಶ್ ಆಗಿ ತೋರಿಸಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಇದು ಟೀಸರ್ ಅಲ್ಲ, ಇದೊಂದು ಬೆದರಿಕೆ. ಸೊ ನಾವಿಲ್ಲಿ ನೋಡಿದ್ದು ಕೇವಲ ಒಂದು ಟೀಸರ್ನಲ್ಲ, ಬದಲಿಗೆ ಮಾಡರ್ನ್ ಸಿನಿಮಾ ಮಾರ್ಕೆಟಿಂಗ್ ಹೇಗೆ ಬದಲಾಗ್ತಿದೆ ಅನ್ನೋದನ್ನ. ಇವತ್ತಿನ ದಿನಗಳಲ್ಲಿ ಟ್ರೈಲರ್ಗಳು ಕೇವಲ ಇನ್ವಿಟೇಷನ್ ಆಗಿ ಉಳಿದಿಲ್ಲ, ಅವು ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡ್ತಿವೆ. ಹಾಗಾಗಿ ಮುಂದಿನ ಬಾರಿ ಯಾವುದೇ ಟೀಸರ್ ನೋಡಿದಾಗ ಈ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಳಿ: ಇದು ನಮ್ಮನ್ನ ಕರೆಯುತ್ತಿದೆಯಾ ಅಥವಾ ಎಚ್ಚರಿಸುತ್ತಿದೆಯಾ?